ಇರಾನಿನ ವಿದೇಶಾಂಗ ಸಚಿವರು ಅಧಿಕೃತವಾಗಿ ಘೋಷಿಸಿದರು 5 ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಅವುಗಳ ಪೈಕಿ ಭಾರತವು ಒಂದು. ಎಸ್, ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ. ಅಶೋಕ್ ಗೌಡ್ರೆ, ನೋಡಿ, ಭಾರತೀಯರು ಮತ್ತು ಜಗತ್ತು ಮೆಚ್ಚಿದಂತಹ ಆಡಳಿತ ನೀಡ್ತಿರತಕ್ಕಂಥದ್ದು ನರೇಂದ್ರ ಮೋದಿ. ಅದಕ್ಕೆ ಅನೇಕ ಸಾಕ್ಷಿಗಳಿವೆ. ಮೋದಿಯವರ ಆಡಳಿತ ಪ್ರಾರಂಭ ಆದಾಗಿನಿಂದ ರಫೇಲಿಂದ ಹಿಡ್ಕೊಂಡು ಇವತ್ತಿನ ಇರಾನಿನ ವಾರ್ವರೆಗೂ ಸಹ, ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇದೆಲ್ಲ ಸೇರಿಸ್ಕೊಂಡ್ರು ಸಹ ವಿನಾಕಾರಣ ಅಟ್ಯಾಕ್ ಮಾಡೋರು. ಇವತ್ತು ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಸಕ್ಸಸ್ ಕಂಡಿದೆ, ಡಿಜಿಟಲ್ ಇಂಡಿಯಾ UPI ಮೂಲಕ ಯಾವ ಬಂದೆ ಇದಕ್ಕೆ ಪೀಠಿಕೆ ಆಗ್ತಾ ಇದ್ದೀನಿ. ಇದಕ್ಕೆ ಜಗತ್ತು ಮೆಚ್ಕೊಂಡಿರ್ತಕ್ಕಂಥದ್ದು UPI ನೀತಿನೂ ಸಹ. ಇವತ್ತು ಇದೇ ಇರಾಕ್ ವಾರಲ್ಲಿ 1991ನಲ್ಲಿ ಆವತ್ತೇನಾಗಿತ್ತು, ನೀವು ಯಾವ ಸ್ಟ್ಯಾಂಡ್ನ ತೆಗೆದುಕೊಂಡಿದ್ರಿ? ಆವತ್ತು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಆವತ್ತು ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ರಿ? ಆವತ್ತು ನಿಮ್ಮ ನಿಲುವುಗಳೇನಾಗಿತ್ತು? ಇವತ್ತು ಅದಕ್ಕಿಂತ ಭಿನ್ನವಾಗಿ 60 ವರ್ಷ ಆಡಳಿತ ನಡೆಸಿರೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವೇನೇ ಇಲ್ಲಿ ಬಂದಾಗ ಯಾವುದೇ ವಕ್ತಾರರು ನಿಮ್ಮ ಚಾನಲ್ ಇರ್ಬೋದು, ಬೇರೆ ಚಾನಲ್ ಇರ್ಬೋದು, ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಮೇರಿಕಾನ ಮತ್ತು ಇಸ್ರೇಲ್ನ ಅಟ್ಯಾಕ್ ಮಾಡ್ತಾರೆ. ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾರೆ? ನಿಮ್ಮ ವೋಟ್ ಬ್ಯಾಂಕ್ ಕಾರಣಕ್ಕೆ ಅಟ್ಯಾಕ್ ಮಾಡ್ತೀರಾ? ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ. ಅದಾದಮೇಲೆ ನೀವು ಇಸ್ರೇಲ್ ಎಷ್ಟು ಇಂಪಾರ್ಟೆಂಟೋ ಎಲ್ಲ ದೇಶಗಳು ಅಷ್ಟೇ ಇಂಪಾರ್ಟೆಂಟು. ಇಸ್ರೇಲ್ ಇವತ್ತು ಭಾರತದಲ್ಲಿ ನಮಗೆ ಅನೇಕ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು, ಅಗ್ರಿಕಲ್ಚರಲ್ ಟೆಕ್ನಾಲಜಿ ಇರ್ಬೋದು ಕೊಡ್ತಿರ್ತಕ್ಕಂಥದ್ದು ಇಸ್ರೇಲು. ನಮಗೆ ಬೇಕಾಗಿದೆ ಇಸ್ರೇಲು. ನಮಗೆ ಅದೇ ರೀತಿ ಒಡನಾಟ ಇರಾನ್ ಜೊತೆನೂ ಬೇಕಾಗಿದೆ, ನಮ್ಗೆ ಒಡನಾಟ ಅಮೇರಿಕಾ ಜೊತೆನೂ ಬೇಕಾಗಿದೆ, ಆ ಒಡನಾಟ ರಷ್ಯಾ ಜೊತೆನೂ ಬೇಕಾಗಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಮಲ್ಟಿ ಲ್ಯಾಟ್ರಲ್ ಟೈಅಪ್ಸೇ ಹೊರತು ನಾವು ಯಾವುದ್ರ ಜೊತೆನೂ ಅಸೋಸಿಯೇಟ್ ಆಗಲ್ಲ. ಹಂಗಲ್ಲ. ಈಗ ನಿಮ್ಮದೇ ಸರ್ಕಾರ, ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದ ನೀತಿ, ನೆಹರು ಅವರು ಒಂದು ನೀತಿ ಫಾರಿನ್ ಪಾಲಿಸಿ ಫಾಲೋ ಅಪ್ ಮಾಡಿದ್ರೆ, ಮೋದಿಯವರು ಅಥವಾ ಇಂದಿರಾ ಗಾಂಧಿಯವರಿಂದ ಪ್ರಾರಂಭ ಏನಾಯಿತು ಇಲ್ಲಿವರೆಗೂ ಸಹ ನಾವು ಮಾಡ್ತಿರೋದು ಮಲ್ಟಿ ಲ್ಯಾಟ್ರಲ್ ಟೈಅಪ್ಸು. ನಮಗೆ ಈ ದೇಶದಿಂದ ಇದು ಬೇಕು, ಈ ದೇಶಕ್ಕೆ ನಾವು ಇದು ಕೊಡ್ತಾ ಇದ್ದೀವಿ, ಆ ರೀತಿ ಟೈಅಪ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಡ್ಕೊಂಬರ್ತಿದೆ. ಜಸ್ಟ್ ಬಿಕಾಸ್ ನಿಮ್ದು ಯಾವುದೋ ಒಂದು ವೋಟ್ ಬ್ಯಾಂಕ್ ಇಟ್ಕೊಂಡು ನೀವು ಯಾರೋ ಒಬ್ಬರನ್ನ ಅಮೇರಿಕನ್ ಟಾರ್ಗೆಟ್ ಮಾಡೋದು ತುಂಬ ಸುಲಭ. ನಿಮಗೆ ಇಸ್ರೇಲ್ ಟಾರ್ಗೆಟ್, ನಮಗೆ ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ನಾವು ಮಾಡ್ತಿರ್ತಕ್ಕಂಥದ್ದು ಭಾರತೀಯರಿಗೆ ಯಾವುದು ಬೇಕೋ ಅದು ಮಾಡ್ತಾ ಇದ್ದೀವಿ. ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಮೋದಿಯವರು ಏನೂ ಕೆಲಸ ಮಾಡಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ನಾನು ಒಂದೇ ಒಂದು ನಿಮಿಷ ಕರೋನಾ ಸೀಸನ್ಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ. ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಭಾರತದಲ್ಲಿ ತೀರ್ಕೊಂಡಂಥವ್ರು ಕರೋನಾಯಿಂದ 5,33,000. ಅಮೆರಿಕದಲ್ಲಿ ತೀರ್ಕೊಂಡಂಥವ್ರು 11,60,000. ಒಂದೇ ನಿಮಿಷ, ಯಾಕೆ ಇಂಪಾರ್ಟೆಂಟು? ಮೋದಿಯವರ ಆಡಳಿತನ ನೀವು ಕ್ರಿಟಿಸೈಸ್ ಮಾಡ್ತಿರ್ತೀರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 14,10,000 ಚೈನಾದಲ್ಲಿ ತೀರ್ಕೊಂಡ್ರು, ಸ್ಪೇನಲ್ಲಿ 20 ಲಕ್ಷ ತೀರ್ಕೊಂಡ್ರು. ಆದರೆ ಮೋದಿಯವರು ಆವತ್ತು ಸಹ ಒಳ್ಳೆ ಆಡಳಿತ ಕೊಟ್ಟು ಭಾರತೀಯರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿಯೇ ಇವತ್ತು ಹೌದು ಕ್ರೈಸಿಸ್ ಆಗಿದೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಕ್ರೈಸಿಸ್ ಇಲ್ಲ, ಯಾವುದೇ ರೀತಿ ಕ್ರೈಸಿಸ್ ನಿಮ್ಮ ಪಾಲಿನ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ನೀವು ಆ ವಿಷಯಕ್ಕೆ ಬರೋದಿಲ್ಲ. ನಾನು ಬಂದೆ, ಒಂದು ನಿಮಿಷ. ಈ ವಿಚಾರ ಏನಿದೆ, ಗ್ಯಾಸು ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ಇವರೇನು ಹೇಳ್ತಾರೆ, 1 ವರ್ಷದಿಂದ, ಹೌದು 8 ತಿಂಗಳಿಂದ ನಮಗೆ ಯುದ್ಧ ಆಗಬಹುದು ಅನ್ನತಕ್ಕಂತಹ ಗುಮಾನಿ ಇತ್ತು. ಆದರೆ LPG ನಾವು ಸ್ಟೋರ್ ಮಾಡಿ, ನೀವೇ ಹೇಳ್ತಾ ಇದ್ರಿ ಯಾವ ರೀತಿ PNG ಇದೆ, ಯಾವ ರೀತಿ LPG ಇದೆ, ಯಾವ ರೀತಿ CNG ಇದೆ ಅಂತ ತಾವು ವಿಶ್ಲೇಷಣಾತ್ಮಕವಾಗಿ ಹೇಳಿದಿರ. ನಾನು ಪ್ರತಿ ದಿವಸನೂ ತಮ್ಮ ಕಾರ್ಯಕ್ರಮ ನೋಡ್ತಿದ್ದಾಗ ತುಂಬ ಜನಕ್ಕೆ ಅರ್ಥ ಮಾಡಿಸಿರ್ತಕ್ಕಂಥ ತಾವು. ಅಂದರೆ ಅರ್ಥ ಏನು ಅಂದರೆ, ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ನಿರ್ಧಾರ ತೆಗೆದುಕೊಂಡು ನಮಗೆ ಬೇಕಾಗಿದೆಯಪ್ಪ, ಇವತ್ತು ನಮ್ಗೆ LPG ಬೇಕಾಗಿದೆ. ರಷ್ಯಾ ಜೊತೆ ಮಾತಾಡಿದ್ರು, ಜಪಾನ್ ಜೊತೆ ಮಾತಾಡಿದ್ರು, ಕೆನಡಾ ಜೊತೆ ಮಾತಾಡಿದ್ರು, ವೆಸ್ಟ್ ಆಫ್ರಿಕನ್ ದೇಶಗಳ ಜೊತೆ ಮಾತಾಡಿದ್ರು. ಇವತ್ತು ಭಾರತದಲ್ಲಿ ಸರಿ ಹೋಗ್ತಾ ಇದೆಯೋ ಇಲ್ವೋ? ನಾನೇನು ಹೇಳ್ತಾರೆ, ಸಮಸ್ಯೆನೇ ಇಲ್ಲ, ಪೆಟ್ರೋಲ್ ಸಮಸ್ಯೆ ಇಲ್ಲ, LPG ಸಮಸ್ಯೆ ಇಲ್ಲ, ಖಂಡಿತವೂ ಇಲ್ಲ. ಆದರೆ ಈಗ ತಾನೇ ಯಾರೋ ಒಬ್ಬರು ಪ್ರೊಫೆಸರ್ ಜೊತೆ ಕೂತ್ಕೊಂಡಿದೆ. ಇದು ಒಂದು ಆಪರ್ಚುನಿಟಿ ಫಾರ್ ಇನ್ ಇಂಡಿಯಾ ದಟ್ ವಿ ಕ್ಯಾನ್ ಶಿಫ್ಟ್ ಆಲ್ಟರ್ನೇಟಿವ್ ಎನರ್ಜಿ. ಇವತ್ತು BS 2013 ಇದ್ದಂಥ ಟಾರ್ಗೆಟ್ನ 2023 ಅಚೀವ್ ಮಾಡಿದ್ದೀವಿ. ಎಲೆಕ್ಟ್ರಿಫಿಕೇಶನ್ ಆಫ್ ವೆಹಿಕಲ್ಸ್ ಮತ್ತೆ ಇದರಲ್ಲಿ ಅರ್ಥ ಏನು ಅಂದರೆ, ಭಾರತ ಸದೃಢವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಒಪ್ಕೊಬೇಕು. ವಿಪಕ್ಷಗಳ ಟೀಕೆ ವೆರಿ ಸ್ಪೆಸಿಫಿಕ್ ಆಗಿತ್ತು. ಖಮೇನಿ ತೀರ್ಕೊಂಡ ನಂತರ ಇವತ್ತು ಇರಾನ್ ನಮ್ಗೆ ಸೇಫ್ ಪ್ಯಾಸೇಜ್ ಕೊಡ್ತಾ ಇದೆ. ಇರಾನ್ ಹ್ಯಾಸ್ ಶೋನ್ ದಟ್ ವಿ ಆರ್ ಫ್ರೆಂಡ್ಲಿ ಕಂಟ್ರಿ. ನೀವು ಒಬ್ಬ ವಿದೇಶಾಂಗ ಕಾರ್ಯದರ್ಶಿಯನ್ನು ರಾಯಭಾರಿ ಕಚೇರಿಗೆ ಕಳಿಸ್ಲಿಕ್ಕೆ 5 ದಿನ ಟೈಮ್ ತೆಗೆದುಕೊಂಡು, 28ನೇ ತಾರೀಕು ನಾನು ಪ್ರಶ್ನೆ ಪೂರ್ತಿ ಮಾಡಿಬಿಡ್ತೀನಿ ಸರ್, 5 ದಿನ ಟೈಮ್ ತೆಗೆದುಕೊಂಡ್ರಿ. ಖೊಮೇನಿ, ಅಮೇರಿಕಾ ಯಾವ ರೀತಿ ಖೊಮೇನಿಯ ಒಂದು ಹತ್ಯೆಯನ್ನು ಮಾಡ್ತೋ, ಅದಾದ ನಂತರ ನೀವು 5 ದಿನಗಳ ಕಾಲ ಯಾವುದೇ ಇವತ್ತು ಹೇಳ್ತಾ ಇದ್ದೀರಿ ಇರಾನ್ ಜೊತೆ ನಾವು ಮಲ್ಟಿಲ್ಯಾಟ್ರಲ್ ಟೈಅಪ್ ಇದ್ದೀವಿ ಅಂತ. ನಿಮ್ಗೆ ಯಾವಾಗ ಅರ್ಥ ಆಯಿತು? 4-5 ದಿನಗಳಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಯುದ್ಧ ಮುಗಿಲಿಲ್ಲ. ಇರಾನ್ ಬ್ಯಾಲೆನ್ಸನ್ನು ಟಿಲ್ಟ್ ಮಾಡಲಿಕ್ಕೆ ಶುರು ಆದಾಗ ನೀವು ಈ ವಿದೇಶಾಂಗ ಕಾರ್ಯದರ್ಶಿಯನ್ನು ರಾಯಭಾರಿ ಕಚೇರಿಗೆ ಕಳಿಸಿದ್ರು. ನನ್ನ ಅನಿಸಿಕೆ ಪ್ರಕಾರ ವಿಪಕ್ಷಗಳ ಒಟ್ಟು ಆರೋಪ ಅದು.
ನಾನು ಹೇಳಿದ ಅದಕ್ಕೆ ನೀವು ಮಲ್ಟಿಲ್ಯಾಟ್ರಲ್ ಅಂತ ಅಂತೀರಿ, ಆದರೆ ಇಸ್ರೇಲ್ ಆಯ್ತು ಬಿಡಿ, ಇಸ್ರೇಲ್ಗೆ ಹೋಗಿದ್ದು ಕಾಕ್ತಾಳೀಯ ಅಂತ ಅನ್ಕೋಣ. ಬಟ್ ಅಮೆರಿಕ ಮತ್ತು ಇಸ್ರೇಲ್ಗೆ ಯಾವ ಇಂಪಾರ್ಟೆನ್ಸ್ ಕೊಟ್ರಿ? ಸ್ವಲ್ಪ ಮಟ್ಟಿಗೆ 2-3 ದಿನಗಳ ಕಾಲ ಇರಾನನ್ನು ಅಂಡರ್ಮೈನ್ ಮಾಡಿದ್ರಿ. ನೋಡೋಣ ಇರಾನ್ನಲ್ಲಿ ಏನಾದರೂ ರಿಜಿಮ್ ಚೇಂಜ್ ಆದರೆ ಯಾಕೆ ನಾವು ಸುಮ್ಮನೆ ಮಾತಾಡೋದು? ವಿಚಾರ ಅದಲ್ಲ. But you don't- ಬೆಳಗ್ಗೆ didn't have a 9 clarity ಭಾರತೀಯ ಅಂತ ಟೈಮಿಂಗ್ಸ್ 9ವರೆಗೆ ಕಮಾನಿ ಅವರ ಹತ್ಯೆ ಆಯಿತು ಅಂತ ಹೇಳಿ ವರದಿ ಬರುತ್ತೆ. ಆದರೆ ಮಾರ್ಚ್ 3ನೇ ತಾರೀಕು ಇರಾನೇ ಟ್ವೀಟ್ ಮಾಡಿ ಹೇಳುತ್ತೆ ಇನ್ನೂ ಬದುಕಿದ್ದಾರೆ ನಮ್ಮ ಪ್ರೆಸಿಡೆಂಟು, ಇನ್ನೂ ತೀರೋಗಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಯಾರು ಒಪ್ಕೊಳಕ್ ರೆಡಿ ಇರಲಿಲ್ಲ, ಯಾರು ಒಪ್ಕೊಳಕ್ ರೆಡಿ ಇರಲಿಲ್ಲ. ಯಾರು ಕಮಾನಿ ಅವರು ತೀರೋಗಿದ್ದಾರೆ ಅಂತ ಹೇಳಿ 28 ಬಂತ, ಫಸ್ಟ್ ಬಂತ, ಸೆಕೆಂಡ್ ಬಂತ. ಅಮೆರಿಕ ಕ್ಲೈಮ್ ಮಾಡ್ತಾ ಇತ್ತು, ಇರಾನ್ ಹೇಳಿದೆ ಅವತ್ತು. ಇರಾನ್ ಹೇಳಿದ್ದು ಯಾವಾಗ ಅಫಿಷಿಯಲ್ ಆಗಿ ಹೇಳ್ತೋ ಆವಾಗ್ಲೇನೆ ಭಾರತ ಸರ್ಕಾರ ತನ್ನ ಯಾವ ರೀತಿ ಸಂತಾಪ ಸೂಚನೆ ಮಾಡಬೇಕು ಮಾಡ್ತು. ಆದ್ರೆ ನೋಡಿ 1ನೇ ತಾರೀಕು ಮಾಡಬೇಕು ಅಂತ ಹೇಳ್ತಿಲ್ಲ, 1ನೇ ತಾರೀಕಲ್ಲ ಮಾಡಿ, ನಿಮಗೂ dilemma ಇತ್ತು. 3ನೇ change ಆಗ್ಬಿಡುತ್ತಾ? 3ನೇ ತಾರೀಕವರೆಗೂ ಸಹ ಇರಾನು ಒಪ್ಕೊಂಡಿರಲಿಲ್ಲ ನಮ್ಮ ರಾಷ್ಟ್ರಪತಿಗಳು ತೀರೋಗಿದ್ದಾರೆ ಅಂತ ಹೇಳಿ. ತಾವು ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ವಿದೇಶಾಂಗ ನೀತಿ ಹೆಂಗಿದೆ, ಹೆಂಗಿರಬೇಕಾಗಿತ್ತು, ಅದು ಎಂಡ್ಲೆಸ್ ಡಿಬೇಟ್ ಆಗುವಂಥ ವಿಷಯ ಸರ್. ಫೈನಲಿ ಮ್ಯಾಟರ್ ಆಗೋದು ಔಟ್ಕಮ್ ಏನು ಅಂತ. ಔಟ್ಕಮ್ ಬಂದಿದೆಯಲ್ಲ ಈಗ. ನಾನು ನೀವು ಗಮನಿಸಲಿಲ್ಲ, ನಾನು ಮೊದಲೇ ಹೇಳಿದೆ, ಇದೆಲ್ಲದರ ಮಧ್ಯೆ ಇಂಡಿಯಾದಲ್ಲಿ ಈ ಬ್ಲಾಕ್ ಮಾರ್ಕೆಟ್ ಆಗೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಹಾರ್ಮೋಸಲ್ಲಿ ನಮಗೆ ಅವಕಾಶ ಕೊಟ್ಟು ನಮಗೆ ಗ್ಯಾಸು ಮತ್ತು ಇಂಧನ ಪೂರೈಕೆಗೆ ಅವಕಾಶ ಕೊಟ್ಟಿರೋ ಕಾರಣಕ್ಕೆ ನಾನು ಅಭಿನಂದನೆ ಹೇಳ್ತೀನಿ ಅಂತ ಮೊದಲೇ ಹೇಳ್ಬಿಟ್ಟೆ. ಧನ್ಯವಾದ. ನಮ್ಮ ಪ್ರಿಯ ಧನ್ಯವಾದ. ನಮಗೇನಾಗುತ್ತೆ, ಜನಸಾಮಾನ್ಯರಿಗೆ ನಿಮ್ಮ ವಿದೇಶಾಂಗ ನೀತಿಗಿನ್ನ ದಿನನಿತ್ಯದ ಬದುಕೋರು ಪ್ರಮುಖ ಆಗುತ್ತೆ. ನನಗೆ ಗ್ಯಾಸ್ ಸಿಲಿಂಡರ್ ₹100 ಕಮ್ಮಿ ಸಿಗುತ್ತೋ ಇಲ್ವೋ, ಪೆಟ್ರೋಲ್ ₹10 ಕಮ್ಮಿ ಸಿಗುತ್ತೋ ಇಲ್ವೋ, ಅದು ಅವನು ಆಲೋಚನೆ ಮಾಡೋಂಥದ್ದು ಜನಸಾಮಾನ್ಯ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದೆ, ನಮ್ಮ ವಿದೇಶಾಂಗ ನೀತಿ ವಿಮರ್ಶೆ ಏನೇ ಇರಲಿ ಅಷ್ಟರ ಮಟ್ಟಿಗೆ ನಾನು ಅಭಿನಂದನೆ ಹೇಳ್ತೀನಿ ಅಂತ ನಾನು ಹೇಳ್ಬಿಟ್ಟೆ. ಅಲ್ಲ, ನನ್ನ ಪ್ರಶ್ನೆನೂ ಅದೇ ಸರ್. ಈಗ 27 ದಿನಗಳ ಕಾಲ ತೊಂದರೆ ಮಾಡಿದ್ದಕ್ಕೆ ಇರಾನನ್ನು ಖಂಡಿಸಬಹುದು ಅದಲ್ಲ. ಇನ್ನು ನೋಡಿ, ಇರಾನನ್ನು ಖಂಡಿಸಬಹುದು. ಸರಳ ಪ್ರಶ್ನೆ. ನಿಮ್ಮ ಪ್ರಶ್ನೆ, ಗ್ಯಾಸ್ ಬರಲಿಲ್ಲ ಅಂದ್ರೆ ಮೋದಿ ಕಾರಣ, ಗ್ಯಾಸ್ ಬಂದ್ರೆ ಇರಾನ್ ಕಾರಣ ಅಂದ್ರೆ ಅದಲ್ಲ. ನೋಡಿ, ನಾನು ವೈಯಕ್ತಿಕವಾಗಿ ಮೋದಿಯವ್ರನ್ನಾಗಲಿ ಜೈಶಂಕರ್ನವರಾಗಲಿ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಒಟ್ಟಾರೆ ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರದ BJP ಸರ್ಕಾರದ ವೈಫಲ್ಯ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅದೇ ಪ್ರಶ್ನೆ ಅವರೇ ಉತ್ತರ ಕೊಟ್ಬಿಟ್ರು. ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಅವ್ರು ಏನು ಹೇಳಿದ್ರು, ಇರಾನ್ ಅಧ್ಯಕ್ಷರು ಯಾವಾಗ ಕೊಲೆ ಆಯಿತು ಅಂತ ಮಾಹಿತಿ ಇಲ್ಲ, ನೆಕ್ಸ್ಟ್ ಟೈಮ್ ಟಿವಿ ನೋಡಿದ್ರು ಅಂದ್ರೆ ಒಂದು ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ಅದನ್ನ ಡಿಪೆಂಡ್ ಮಾಡ್ಕತ್ತ. ನೀವು ಆಮೇಲೆ ಹೇಳಿ ದಯಮಾಡಿ. ಕೇಳಿದ್ರಿ ಅವ್ರಿಗೆ, ಅವ್ರು ಘೋಷಣೆ ಮಾಡಿ ಲೇಟ್ ಆಗಿ ಮಾಡಿರಲಿಲ್ಲ ಅಂತ ಅಶೋಕ್ ಅವರೇ, ದಯಮಾಡಿ ಆಯ್ತು, ನೀವು ಅದನ್ನೇ ತಗೊಳ್ಳಿ, ನಿಮ್ಮ ಮೇಲ್ಕಿನೇ ತಗೋತೀನಿ. ಅಫಿಷಿಯಲ್ ಆಗಿ ಹೇಳಿಲ್ಲ ಅಂತ ಅಂದ್ರೆ, ಒಂದು ನಮ್ಮ ಇಂಡಿಪೆಂಡೆಂಟ್ ಭಾರತಕ್ಕೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಪಕ್ಕದ ದೇಶದಲ್ಲಿ ಏನಾಗ್ತೈತೆ ಅಂತ ಮಾಹಿತಿ ಇಲ್ಲ ಅಂದ್ರೆ ಇವರು ಯಾವ ರೀತಿ ಡಿಪೆಂಡ್ ಮಾಡ್ಕೊತಾವ್ರೆ ಅಂತ. ಅದು ಒಂದು ಸ್ಪಷ್ಟತೆ. ಅವರು ಹೇಳಿದಂತೆ ಆಗಿಲ್ಲ, ಅದನ್ನ ನಾವೇ ಹೇಳ್ತಾ ಇದ್ದೀವಿ. ಅದಲ್ಲ ಸರ್, ಅದರ ಅರ್ಥ ಅಧಿಕೃತವಾಗಿ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಸಂತಾಪ ಸೂಚಿಸಿಬಿಡಬೇಕು ಅಂತಾನೂ ಅಲ್ಲ. ಅದಲ್ಲ. ಅಥವಾ ಈ ಹೊರ್ಮೂಜ್ನ ಇರಾನಿನ ನಿರ್ಣಯ ಏನಿದೆ ಅದೊಂದು ರೀತಿ ಇಲ್ಲ, ನಾವು ಅಲಿಪ್ತ ನೀತಿಯನ್ನ ಪಾಲಿಸ್ತಿದೀವಿ ಅನ್ನೋದರ ಸಂಕೇತ. ಕಾಂಗ್ರೆಸ್ ಪ್ರಶ್ನೆಯಲ್ಲಿ ನೀವೇ ಪ್ರಶ್ನೆ ಹೇಳಿದ್ರಿ, ಆಯ್ತು ನಿಮ್ಗೆ ಗೊತ್ತಾದ್ಮೇಲೆ ನೀವು ಹೇಳ್ತೀವಿ ಸಂತಾಪ ಹೇಳಿದ್ರಿ ಅಂತೇಳಿ ಅವ್ರು ಉತ್ತರನೇ ಕೊಡಲಿಲ್ಲ. ಇದು ನಡೀತಾ ಇರ್ತಕ್ಕಂಥದ್ದು. ಮತ್ತು ಅಮೇರಿಕನ ಸಮರ್ಥನೆ ಮಾಡ್ಕೊಳ್ಳೋ ಭರಾಟೆನಲ್ಲಿ ಕೋವಿಡಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಅಂತ ಹೇಳಿದ್ರು. ನಮ್ಮ ದೇಶಕ್ಕೆ ಮೊದಲಿಂದಲೂ ಸಹ ತಟ್ಟಿರ್ತಕ್ಕಂಥದ್ದೇ ಅಮೇರಿಕಾದಿಂದ. ಅವರು ಇಲ್ಲಿ ಪಾಕಿಸ್ತಾನ ಪೋಷಣೆ ಮಾಡ್ತಾ ಇರೋದು ಯಾರು? ಶ್ರೀಲಂಕಾನ ಭಾರತದ ವಿರುದ್ಧ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ನೇಪಾಳನ ಭಾರತದ ವಿರುದ್ಧ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ಪ್ರತಿಯೊಂದು ಇಂಡಿಯಾಕ್ಕೆ ನೀವೇನು ಹೇಳಿದ್ರಿ, ರಾಜತಾಂತ್ರಿಕ ಸಂಬಂಧ ಕಡ್ಕೋಬೇಕು ಅಮೆರಿಕ. ಕಡ್ಕಳ್ಳಿ ಅಂತ ಅಲ್ಲ ಸರ್, ನನ್ನ ಕಡ್ಕಳ್ಳಿ ಅಂತಲ್ಲ. ನಮ್ದು ಯಾವಾಗಲೂ ಒಂದು ಪಾಲಿಸಿ ಏನಿರುತ್ತೆ, ಅವ್ರು ನೆಹರು ಹೆಸರು ಪ್ರಸ್ತಾಪ ಮಾಡೋರು, ಇಂದಿರಾ ಗಾಂಧಿ ಹೆಸರು ಪ್ರಸ್ತಾಪ ಮಾಡೋರು. ನಾನು ಇದೇ ಚಾನಲಲ್ಲಿ ಹೇಳಿದ್ದೀನಿ, ನೆಹರೂರವರು ಪ್ರಾರಂಭ ಮಾಡಿದ್ದು ಅಲಿಪ್ತ ನೀತಿ, ತಟಸ್ಥ ಧೋರಣೆ. ಯಾಕೆಂದ್ರೆ ಅವತ್ತಿಂದ ನಾವು ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ಆಗಿರ್ಲಿಲ್ಲ. ಇವತ್ತಿನ ನಿರ್ಣಯ ಅದು ತಟಸ್ಥ ಇದೀವಿ ಅನ್ನೋದನ್ನು ತೋರಿಸ್ತಾ ತಟಸ್ಥ ಇಲ್ಲ. ನೀವು ತಟಸ್ಥ ಇಲ್ಲ ಅಂದ್ರೆ ಇರಾನ್ ಅವ್ರು ಯಾಕೆ ಸರ್ ಹಡಗ್ಬಿಡ್ತಿದ್ರು ಸರ್? ನಾನು ಹೇಳ್ತಾ ಇರ್ತಕ್ಕಂಥ ಇರಾನ್ ಜೊತೆ ಇರ್ತಕ್ಕಂಥ ಬಾಂಧವ್ಯಕ್ಕೆ ಅವರು ಇಂಡಿಯಾ ಜೊತೆ ಬಾಂಧವ್ಯ ಉಳಿಸ್ಕೋಬೇಕಂತೇಳಿ ಪರ್ಮಿಟ್ ಮಾಡಿದ್ದಾರೆ. ಬಿಟ್ರೆ ಕೇಂದ್ರ ಸರ್ಕಾರದ BJP ನೀತಿ ಏನಿದೆ, ಇಸ್ರೇಲ್ ಜೊತೆ ಹೋಗೋಂಥದ್ದು, ಪಾಕಿಸ್ತಾನ ಟ್ರಂಪ್, ಆಯ್ತಪ್ಪ ನೀವು ವಿಶ್ವಗುರಿಗೆ ಟ್ರಂಪ್ ನಾನು ಹೇಳ್ದಂಗೆ ಕೇಳ್ತಾರೆ, ಮೋದಿ ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳೋ ಒಂದು ಧೈರ್ಯ ಇಲ್ಲ ಅಂದರೆ ಎಂಥ ವಿಶ್ವಗುರು ನೀವು?
ಏನು ನೀವು ಫಾರಿನ್ ಪಾಲಿಸಿ ಆರ್ಮೋಸಲ್ಲಿ ಇರಾನ್ನವ್ರು ಪರ್ಮಿಟ್ ಮಾಡೋರು ಅಂತೇಳಿ ನಾವು ವಿದೇಶಾಂಗ ನೀತಿ ಅಲ್ಲ ರೀ. ಇನ್ನೊಬ್ಬ ದೇಶದ ಅಧ್ಯಕ್ಷ ನಮ್ಮ ಭಾರತದ ಪ್ರಧಾನಿನ ನಾನು ಹೇಳ್ದಂಗೆ ಕೇಳ್ತಾರೆ ಅಂದರೆ ನೀನು ಹೇಳ್ತಾರೆ ಸುಳ್ಳು ಅಂತ ಹೇಳೋ ಶಕ್ತಿ ಇಲ್ಲ ಅಂದರೆ ಏನು ವಿದೇಶಾಂಗ ನೀತಿ ಮಾಡ್ತಾರೆ? ರಮೇಶ್ ಬಾಬು, ಯು ಆರ್ 100% ರೈಟ್. ಬಟ್ ಡೊನಾಲ್ಡ್ ಟ್ರಂಪ್ ಅನ್ನುವ ಪಿಕ್ಯುಲಿಯರ್ ಕ್ಯಾರೆಕ್ಟರ್ ಯಾರ್ ಸ್ನೇಹಿತ? ಜಾಗತಿಕ ರಾಜಕಾರಣದಲ್ಲಿ ಬಂದು ಕುಳಿತಿದೆ. ಅದೇನು ಬರೀ ಭಾರತದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರು. ಯುರೋಪ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ನೋಡಿ ಸರ್. ಉಕ್ರೇನ್ ಸರ್ ನಾವು ಬೆಂಬಲಿಸ್ತೀವಿ ಅನ್ನೋ ರಾಷ್ಟ್ರದ ಜೊತೆ ಅವ್ರು ಹೆಂಗೆ 100% ಸರ್. ಆ ಪಿಕ್ಯುಲಿಯರ್ ಕ್ಯಾರೆಕ್ಟರ್ ನಿಮ್ಮ ಪ್ರಧಾನಮಂತ್ರಿ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ? ನೀವೇ ಹೇಳ್ತಿದ್ದೀರಾ ಟ್ರಂಪ್ ಉಚ್ಚಾಟಗಳು ಇಡೀ ಪ್ರಪಂಚ Definitely. ಅಂತ ಟ್ರಂಪ್ ಜೊತೆ ಬಾಂಧವ್ಯಕ್ಕೆ ಮುಂದಾದವ್ರು ಯಾರು, ಕೈ ಚಚ್ಚಿದವ್ರು ಯಾರು, ಸರ್, ಚೆನ್ನಾಗಿ ಅಂತ ಹೇಳ್ಕೊಂಡ್ರೆ ರಮೇಶ್ ಬಾಬು ಅವರೇ, ಹಂಗೆ ಇಡೀ ಚೀನಾ ಜೊತೆ ಜವಾಹರ್ಲಾಲ್ ನೆಹರು ಬಾಂಧವ್ಯಕ್ಕೆ ಮುಂದಾಗಿದ್ರು ಸರ್, ಮೋಸ ಆಯ್ತು. ಹಿಂದಿ ಚೀನಿ ಬಾಯಿ ಬಾಯಿ, ಹಿಂದಿ ಚೀನಿ ಬಾಯಿ ಬಾಯಿ. ಯಾವತ್ತಿಗೂ ಚೀನಾ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಳ್ಕೊಂಡು ಬಂದ್ರು ಹೊಡೆದ್ರು ಅವ್ರು ನಮ್ಮನ್ನ. ಅಟರ್ಲಿ ಯು ಆರ್ ರಾಂಗ್. ಓಪನ್ ಹೇಳಕ್ ಬಿಡಿ. ನೆಹರೂರವರು ಚೈನಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡೆ ಪಂಚಶೀಲ ತತ್ವಗಳನ್ನ ಪ್ರಾರಂಭ ಮಾಡಿದ್ದು. ಇತಿಹಾಸ ಗೊತ್ತಿಲ್ಲದಲ್ಲೇ ಇರೋಂಥವ್ರು ಈ ತರದ ಮಾತುಗಳು ಆಡ್ತಾರೆ. ಏನು ಸ್ವಲ್ಪ ಪಂಚಶೀಲ ತತ್ವ ಜಾರಿ ತಂದಿರಿ, ಅದು ಆಮೇಲೆ ಡ್ರಾಪ್ ಮಾಡಿದ್ವು. ಏನಕ್ಕೆ ಡ್ರಾಪ್ ಮಾಡಿದ್ವು? ಚೈನಾ ಬಂದು ಭಾರತದ ವಿರುದ್ಧ ಅರುಣಾಚಲ ಪ್ರದೇಶದಲ್ಲಿ ಮತ್ತೊಂದು ನಮ್ಮ ದೇಶದ ಭಾಗವನ್ನು ಕಬ್ಜಾ ಮಾಡಿದಾಗ ಅವ್ರ ಜೊತೆ ಬಾಂಧವ್ಯ ಕಟ್ ಮಾಡ್ಕೊಂಡು. ಹೌದು, ಅದನ್ನೇ ಹೇಳ್ತಾ ಇರೋದು ಸರ್. ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೋಗಿದ್ರು ಸರ್. ಅದಲ್ಲ, ಆವತ್ತಿನ ಪರಿಸ್ಥಿತಿ ನೆಹರು ಅವರ ಪಾಲಿಸಿ ಚೆನ್ನಾಗಿತ್ತು. ಯಾವಾಗ ನಾವು ರಷ್ಯಾ ಜೊತೆ ಚೆನ್ನಾಗಿ ಜಾಸ್ತಿ ಹತ್ರ ಆದ್ವು, ಚೈನಾದವ್ರು ನಮ್ಮ ವಿರುದ್ಧ ಬಂದ್ರು, ಪಂಚಶೀಲ ತತ್ವ ಮಾಡಿದ್ದೆ ಚೈನಾಕ್ಕೋಸ್ಕರ. ವಿ ಡ್ರಾಪ್ಡ್ ಇಟ್, ಬಿಟ್ಟು ನಾವು ಅದನ್ನ ಬ್ಯಾಕ್ ಸ್ಟಾಪ್ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಚೈನಾ ಬ್ಯಾಕ್ ಸ್ಟಾಪ್ ಮಾಡಿದ್ದು ಹೇಳ್ತಾ ಇದ್ದೀನಿ, ಚೈನಾ ಜೊತೆ ನಾವು ಸಂಬಂಧ ಮಾಡಿದ್ದು ಹೇಳ್ತಾ ಇದ್ದೀನಿ, ಅದನ್ನ ಕಟ್ ಮಾಡಿದ್ದು ಹೇಳ್ತಾ ಇದ್ದೀನಿ. ನಾವು ಉಳಿಸ್ಕೊಳ್ಳಿಲ್ಲ, ಚೈನಾ ವಿರುದ್ಧನೇ ಬಂದ್ವು. ನಾವು ಇವತ್ತು ನೋಡಿ, ಸೋವಿಯತ್ ರಷ್ಯಾ ಡಿವೈಡ್ ಆಗಲ್ಲ, ರಾಷ್ಟ್ರೀಯ ಪಕ್ಷದ ಒಂದ್ ನಿಮಿಷ ಇವತ್ತು ನಾವು ಅಮೆರಿಕ ರಾಜತಾಂತ್ರಿಕ ಸಂಬಂಧ ಕಟ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವ. ಬರೀ ಡೊನಾಲ್ಡ್ ರಾಜತಾಂತ್ರಿಕ ನೋಡಿ ಸರ್, ಯಾವ ದೇಶನೂ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನೊಂದು ದೇಶದ ಜೊತೆ ಬಾಂಧವ್ಯ ಕಟ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಬಿಜೆಪಿ ಸರ್ಕಾರ ಇದ್ರು ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ಇನ್ನೊಂದು ಸರ್ಕಾರ ಬಂದ್ರು ಅಷ್ಟೇ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಡಿಪ್ಲೊಮಸಿ ಇರುತ್ತೆ, ನಾವು ಹೆಂಗೆ ನೋಡ್ಕೋಬೇಕು ಅಂತೇಳಿ. ಇವತ್ತು ಪಾಕಿಸ್ತಾನ ಏನಕ್ಕೆ ಫ್ರಂಟ್ ರನ್ನರ್ ಆಗಿ ನಾನು ಕಾಂಪ್ರಮೈಸ್ ಮಾಡ್ತೀನಿ, ಇರಾನ್ ಮಾತುಕತೆ ಮಾಡ್ತೀನಿ, ಅಮೆರಿಕ ಅದಲ್ಲ ಸರ್. ಅವ್ರಿಗೆ ಅವಕಾಶ ಕೊಡಿ. ಅಮೆರಿಕದ ದುಡ್ಡಿನ ಮೇಲೆ ಬದುಕಿರೋ ರಾಷ್ಟ್ರ, ಅವ್ರಿಗೆ ಏನಾಗೋದಿದೆ? ಅವರು ಅಮೆರಿಕ ಜೊತೆ ಮಾತಾಡ್ತಾರೆ ಸರ್. ಅಮೆರಿಕದೊಂದು ಕಡೆ ಸ್ಟೇಕ್ಸ್ ನಿಂದಾಗ ಅವ್ರ ಮೈತ್ರಿ, ಅಮೆರಿಕದೊಂದು ಕಡೆ, ಪಾಕಿಸ್ತಾನ ಅಂತ ಬ್ರೋಕರ್ ದೇಶಕ್ಕೆ ಇದನ್ನು ಲೀಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ. ಇವತ್ತಿನ ಭಾರತ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಮಾಡಲೇಬೇಕಾಗಿತ್ತು. ಸರ್, ನೀವು ನಮ್ಮ ಯಾವತ್ತು ಭಾರತ ಯಾವ ಜಗತ್ತಿನ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಬಿಡಿ, ಇಷ್ಟು ಸುಯೇಜ್ ಕೆನಾಲ್ ಕ್ರೈಸಿಸ್ನಿಂದ, ಕ್ಯೂಬನ್ ಕ್ರೈಸಿಸ್ನಿಂದ ಭಾರತ ಯಾವ ವಿಶ್ವದ ಯುದ್ಧದಲ್ಲಿ ನಾವು ಹೋಗಿ ಮೀಡಿಯೇಟರ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು? ಆಯ್ತಾ, ಉತ್ತರ ಕೊಡ್ಬೋದಾ? ಕೊಡಿ ಪ್ಲೀಸ್. ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಫಿಸಿಕಲ್ ಹೋಗಿ ಯುದ್ಧ ಮಾಡೋ ಸ್ಥಿತಿಲಿ ಯಾರೂ ಇಲ್ಲ. ಟೆಕ್ನಿಕಲ್ ನಮಗೇನು ಎಕ್ವಿಪ್ಮೆಂಟ್ ಇದೆ, ನೀವು ಅದ್ರ ಮೇಲೆ ಯುದ್ಧ ಮಾಡೋಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಕೇವಲ 3 ದೇಶಕ್ಕೆ, ಇಡೀ ಪ್ರಪಂಚಕ್ಕಲ್ಲ. ಇಸ್ರೇಲು, ಅಮೇರಿಕಾ ಪ್ಲಸ್ ಇರಾನು. ಓಕೆ, ಇಷ್ಟು ನಡೀತಾ ಇರೋಂಥ ಸಂದರ್ಭದಲ್ಲಿ ನೀವು ಬೀಯಿಂಗ್ ಎ ನೈಬರ್ ಕಂಟ್ರಿ, ನೀವು ಇಸ್ರೇಲ್ ಜೊತೆ ಹೋಗ್ದಲ್ಲೇ ಇದ್ದಿದ್ರೆ ಇವತ್ತು ನಿಮ್ಮ ಇರಾನ್ ಜೊತೆ ಸಂಬಂಧ ಹೆಂಗಿರ್ತಾ ಇತ್ತು? ಯು ಅಸ್ಯೂಮ್ ನಮ್ಮ ಪ್ರಧಾನಿಯವರು ಇಸ್ರೇಲ್ ಭೇಟಿ ಕೊಟ್ಟಿರಲಿಲ್ಲ, ಹೋಗಿರಲಿಲ್ಲ, ನಿಮ್ಮ ಸಂಬಂಧ ಹೆಂಗಿರ್ತಾ ಇತ್ತು ಇರಾನ್ ಜೊತೆ? ಇಸ್ರೇಲ್ ನಮ್ಮ ಮಾತು ಕೇಳ್ತಿತ್ತು ಅವಾಗ? ಇಸ್ರೇಲ್ ಕೇಳೋ ಮಾತಲ್ಲ ಸರ್. ಸರ್, ಈಗ ಇದಕ್ಕಿಂತ ಮುಂಚೆ ಫೆಬ್ರವರಿ 28ನೇ ತಾರೀಕು ಮಾತುಕತೆ ನಡೀತಾ ಇದ್ದು ಒಮನ್ನಲ್ಲಿ ಸರ್. ಒಮನ್ನು ಅಮೆರಿಕದ ಸೈನ್ಯಕ್ಕೆ ನೆಲೆ ಕೊಟ್ಟಿದೆ ಸರ್. ನೆಲೆನೂ ಕೊಟ್ಟಿದೆ, ನೆಲೆ ಕೊಟ್ಟಿದೆ. ಹಂಗಿದ್ದಾಗ ಓಮನ್ ನಲ್ಲಿ ಯಾಕೆ ಮಾತುಕತೆ ನಡೀತು? ಓಮನ್ ಮಾತುಕತೆ 2 ದೇಶಕ್ಕೆ ಮಾಡಿದ್ರು ಅವರು. ಹೆಂಗ್ ಸಾಧ್ಯ ಅದು? ಒಂದ್ ನಿಮಿಷ, ಓಮನ್ ಒಂದೇ ಅಲ್ಲ, ಅರಬ್ ಕಂಟ್ರಿಗಳು ಯಾರು ಕೊಟ್ಟಿದ್ದಾರೆ ನೆಲೆ? ಅಮೆರಿಕ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ಅವ್ರದ್ದು ಇಂಟರ್ನಲ್ ಅದು. ಈಗ ನಾನು ನಿಮ್ಗೆ ಅವತ್ತೇಳಿ ಚರ್ಚೆ ಮಾಡ್ತಾ ಇದ್ದೀನಿ, ಇರಾನ್ ಜೊತೆ ಅಕ್ಕಪಕ್ಕದ ದೇಶಗಳ ಸಂಬಂಧ ಹೆಂಗ್ ಚೆನ್ನಾಗಿಲ್ವೋ, ಭಾರತದ ಅದೇ ಪರಿಸ್ಥಿತಿ ಇದೆ, ಅದು ಬೇರೆ ಕಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.